ಸೊ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ವೀಲ್ಸ್. ನಾನು ನಿಮ್ಮ ಅಭಿ. ಈಗ ನೀವು ಓದ್ ಎಪಿಸೋಡಲ್ಲಿ ನೋಡಿರ್ತೀರ, ಒಬ್ಬ ಮುಸ್ಲಿಂ ದೊರೆ ಒಂದು ಹಿಂದೂ ದೇವಸ್ಥಾನನ ಕಟ್ಟಿಸ್ಬೇಕು ಅಂತ ಹೋಗ್ತಾನೆ. ಅಷ್ಟು ಹಿಸ್ಟ್ರಿ ಇರೋವಂಥ ದೇವಸ್ಥಾನ ಬಗ್ಗೆ ನಾವು ತಿಳ್ಕೊಂಡಿದ್ದಾಯಿತು. ಈಗ ಆ ದೇವಸ್ಥಾನದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವಂಥ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಹತ್ರ ಹೋಗೋಣ, ಆ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆನೂ ಅಲ್ಲೋಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಈಗ ದೇವರ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬಂದ್ವಿ. ಈ ಪರ್ಟಿಕ್ಯುಲರ್ ಆಗಿ ಈ ಕ್ಷೇತ್ರದಲ್ಲಿ ಏನಕ್ಕೆ ಅಷ್ಟು ಫೇಮಸ್ ಅಂದ್ರೆ, ಇದೊಂದೇ ಕ್ಷೇತ್ರದಲ್ಲಿ ಮಾತ್ರ ಸುಬ್ರಹ್ಮಣ್ಯ ಸ್ವಾಮಿ 7 ಎಡೆ ಸರ್ಪದ ರೂಪದಲ್ಲಿ ನರಸಿಂಹಸ್ವಾಮಿ ಜೊತೆ ದರ್ಶನ ಕೊಡೋದು. ಅಂಡ್ ಈ ಕ್ಷೇತ್ರನ ಘಾಟಿ ಸುಬ್ರಹ್ಮಣ್ಯ ಅಂತ ಏನಕ್ಕೆ ಕರೀತಾರೆ? ಘಾಟಿ ಅಂದ್ರೆ ಸಂಸ್ಕೃತದಲ್ಲಿ ಮಡಕೆ ಅಂತ ಅರ್ಥ. ಇಲ್ಲಿನ ವಿಗ್ರಹ ಮಡಕೆ ರೂಪದಲ್ಲಿ ಇದೆ, ಅದಕ್ಕೋಸ್ಕರ ಇದನ್ನ ಘಾಟಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಅಂಡ್ ಈ ದೇವಸ್ಥಾನದಿಂದ ಒಂದು ಹಿಸ್ಟಾರಿಕಲ್ ಕಥೆ ಜೊತೆಲಿ ಒಂದು ಮೈಥಾಲಜಿಕಲ್ ಕಥೆ ಇದೆ. ಅದೇನು ಅಂತ ಬನ್ನಿ ಹೇಳ್ತಾ ಹೋಗ್ತೀನಿ. ಒಂದಾನೊಂದು ಕಾಲದಲ್ಲಿ ಈ ಕ್ಷೇತ್ರದಲ್ಲಿ ಸರ್ಪಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಹಾಗೂ ಗರುಡಗಳು ಆ ಸರ್ಪಗಳನ್ನು ನಾಶ ಮಾಡುತ್ತಿರುತ್ತವೆ. ಸರ್ಪಗಳಿಗೆ ದೇವರಾದ ಸುಬ್ರಹ್ಮಣ್ಯ ಸ್ವಾಮಿಯು ಈ ಕ್ಷೇತ್ರದಲ್ಲಿ ಲಕ್ಷ್ಮೀನಾರಾಯಣನ ಕುರಿತು ತಪಸ್ ಮಾಡುತ್ತಾರೆ. ಲಕ್ಷ್ಮೀ ನರಸಿಂಹನಾಗಿ ಪ್ರತ್ಯಕ್ಷ ನೀಡಿದ ವಿಷ್ಣುವು ಈ ಕ್ಷೇತ್ರದಲ್ಲಿರುವ ಸಮಸ್ಯೆಯನ್ನು ಬಗೆಹರಿಸಿ ಗರುಡಗಳಿಂದ ಸರ್ಪಗಳನ್ನು ರಕ್ಷಿಸುವುದಾಗಿ ಮಾತು ನೀಡುತ್ತಾರೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಬೆಂಗಾವಲಾಗಿ ಇದೇ ಕ್ಷೇತ್ರದಲ್ಲಿ ನೆಲೆಸುವುದಾಗಿಯೂ ಮಾತು ನೀಡುತ್ತಾರೆ. ಇನ್ನೊಂದು ಕಥೆಯ ಅನುಸಾರ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಘಟಿಕಾಸುರ ಎಂಬ ಅಸುರನನ್ನು ಸಂಹಾರ ಮಾಡಿದ್ದಾರೆ ಎನ್ನುವುದು ವಾಡಿಕೆ. ಈಗ ನಮ್ಮ ಇತಿಹಾಸದ ಅನುಸಾರ ಒಂದು ದಿನ ಒಬ್ಬ ವಿಳೆದೆಲೆ ವ್ಯಾಪಾರಿ ವ್ಯಾಪಾರ ಮಾಡುತ್ತಾ ಈ ಕ್ಷೇತ್ರದ ಬಳಿ ಬರುತ್ತಾನೆ. ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುವ ಎಂದು ಅವನು ಮಲಗಿದ್ದಾಗ ಯಾರೋ ಅವನಿಗೆ ಏಕೆ ಈ ಶಿಲೆಯ ಮೇಲೆ ಮಲಗಿರುವೆ ಎಂದು ಹೇಳದಂತೆ ಭಾಸವಾಗುತ್ತದೆ. ಆಗ ಅವನ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ಬಂದು ತಾವು ಈ ಕ್ಷೇತ್ರದಲ್ಲಿ ನೆಲೆಸಿರುವುದಾಗಿ ಹೇಳುತ್ತಾರೆ ಹಾಗೂ ಸಂಡೂರಿನ ಮಹಾರಾಜರ ಬಳಿ ಹೋಗಿ ಅವರಿಲ್ಲಿ ನೆಲೆಸಿರುವ ವಿಷಯವನ್ನು ತಿಳಿಸಿ ಇಲ್ಲಿ ದೇವಾಲಯವನ್ನು ಕಟ್ಟಲು ಹೇಳುತ್ತಾರೆ. ವಿಳೆದೆಲೆ ವ್ಯಾಪಾರಿಯು ಅಲ್ಲಿದ್ದ ಒಬ್ಬ ಬ್ರಾಹ್ಮಣನನ್ನು ಕರೆದು ಈ ವಿಷಯವನ್ನು ಹೇಳುತ್ತಾನೆ. ಬ್ರಾಹ್ಮಣ ಹಾಗೂ ವಿಳೆದೆಲೆ ವ್ಯಾಪಾರಿ ಇಬ್ಬರು ಬಳ್ಳಾರಿಯ ಸಂಡೂರಿನ ಮಹಾರಾಜರ ಬಳಿ ಹೋಗುತ್ತಾರೆ ಹಾಗೂ ಮಹಾರಾಜರಿಗೆ ಈ ವಿಷಯದ ಕುರಿತು ಹೇಳುತ್ತಾರೆ. ಈ ವಿಷಯವನ್ನು ಕೇಳಿದ ಸಂಡೂರಿನ ಮಹಾರಾಜರು ಅಲ್ಲಿನ ಸ್ಥಳೀಯರ ಸಹಾಯದಿಂದ ಆ ವಿಗ್ರಹವನ್ನು ಹೊರತೆಗೆದು ಇಂದಿನ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನಿರ್ಮಿಸಿದರು. ಸೊ ಇದಿಷ್ಟು ಘಾಟಿ ದೇವಸ್ಥಾನದ ಬಗ್ಗೆ ಇರೋವಂಥ ಇತಿಹಾಸ ಆಗಿತ್ತು. ಆದರೆ ಘಾಟಿಗೆ ಬಂದಾಗ ಘಾಟಿ ದರ್ಶನ ಮಾಡ್ಕೊಂಡು ಹಂಗಿಂದಾಗೆ ವಾಪಸ್ ಹೋಗ್ಬಿಡಿ. ಅಲ್ಲಿಂದ ಒಂದು 15-20 ಮಿನಿಟ್ಸ್ ರೈಡಲ್ಲಿ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಯಾವುದಪ್ಪ ಅಂದರೆ ದೇವರ ಬೆಟ್ಟ ವಿಶ್ವೇಶ್ವರ ದೇವಸ್ಥಾನ ಅಂತ. ಇಲ್ಲಿ 30 ಅಡಿ ಎತ್ತರದ ಶನ್ಮಾತ್ಮ ವಿಗ್ರಹ ಇದೆ. ಆ ದೇವಸ್ಥಾನಕ್ಕೂ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ.